ನಾಳೆ ದಿನಾಂಕ 21ರಂದು ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ನಾಳೆ ಕಲಬುರಗಿ ನಮ್ಮ ಸ್ಕೂಲು ನಗರೇಶ್ವರದಿಂದ ರಂಗಮಂದಿರವರೆಗೆ ಭವ್ಯವಾದ ಮೆರವಣಿಗೆ, ಆನೆ, ಕುದುರೆ, ಒಂಟೆ, ಆಮೇಲೆ ಎಲ್ಲ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕೂ ಮೊದಲು ಕೂಡ ವಿಜೃಂಭಣೆಯಾಗಿದೆ, ಈಗಲೂ ಕೂಡ ಅದೇ ರೀತಿಯಿಂದ ಆಗಬೇಕಂತ ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ 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 ಪ್ರಮಾಣದಲ್ಲಿ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೋರುತ್ತೇನೆ. ಅದೇ ರೀತಿಯಾಗಿ ಸಾಯಂಕಾಲ ತಿಮ್ಮಾಪುರಿನಿಂದ ಜಗತ್ವರೆಗೂ ಮೆರವಣಿಗೆ ಇರುತ್ತದೆ. ರಾತ್ರಿ ಅದು 7 ಗಂಟೆ, ಇದು 4 ಗಂಟೆಯಿಂದ 10 ಗಂಟೆ ತನಕ ಅದು ಇರುತ್ತೆ. ಇದು ಬೆಳಗ್ಗೆ 9ರಿಂದ 2 ಗಂಟೆ ತನಕ ಇದು ರಂಗಮಂದಿರಲ್ಲಿ ಇರುತ್ತೆ. ಎಲ್ಲರೂ ಸಮಸ್ತ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿ ವಿನಂತಿ, ಎಲ್ಲರೂ ಭಾಗವಹಿಸಬೇಕಂತ, ಯಶಸ್ವಿಗೊಳಿಸ್ಬೇಕಂತ ನನ್ನ ಕಳಕಳಿ ವಿನಂತಿ. ನಾಳೆ ದಿನಾಂಕ 21ರಂದು ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ನಾಳೆ ಕಲಬುರಗಿ ನಮ್ಮ ಸ್ಕೂಲು ನಗರೇಶ್ವರದಿಂದ ರಂಗಮಂದಿರವರೆಗೆ ಭವ್ಯವಾದ ಮೆರವಣಿಗೆ, ಆನೆ, ಕುದುರೆ, ಒಂಟೆ, ಆಮೇಲೆ ಎಲ್ಲ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕೂ ಮೊದಲು ಕೂಡ ವಿಜೃಂಭಣೆಯಾಗಿದೆ, ಈಗಲೂ ಕೂಡ ಅದೇ ರೀತಿಯಿಂದ ಆಗಬೇಕಂತ ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ 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 ಪ್ರಮಾಣದಲ್ಲಿ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೋರುತ್ತೇನೆ. ಅದೇ ರೀತಿಯಾಗಿ ಸಾಯಂಕಾಲ ತಿಮ್ಮಾಪುರಿನಿಂದ ಜಗತ್ವರೆಗೂ ಮೆರವಣಿಗೆ ಇರುತ್ತದೆ. ರಾತ್ರಿ ಅದು 7 ಗಂಟೆ, ಇದು 4 ಗಂಟೆಯಿಂದ 10 ಗಂಟೆ ತನಕ ಅದು ಇರುತ್ತೆ. ಇದು ಬೆಳಗ್ಗೆ 9ರಿಂದ 2 ಗಂಟೆ ತನಕ ಇದು ರಂಗಮಂದಿರಲ್ಲಿ ಇರುತ್ತೆ. ಎಲ್ಲರೂ ಸಮಸ್ತ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿ ವಿನಂತಿ, ಎಲ್ಲರೂ ಭಾಗವಹಿಸಬೇಕಂತ, ಯಶಸ್ವಿಗೊಳಿಸ್ಬೇಕಂತ ನನ್ನ ಕಳಕಳಿ ವಿನಂತಿ.